ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೆ. ಇವತ್ತು ನಾನು 5 ನಿಮಿಷದಲ್ಲಿ ಮಾಡೋ ಅಂಥ ಚಟ್ನಿ ಹೇಳ್ಕೊಡ್ತೀನಿ. ಡೈಲಿ ಒಂದೇ ಥರ ಸಾಂಬಾರು ಅನ್ನ ತಿಂದು ಬೇಜಾರಾಯಿತಾ? ಇದೊಂದು ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂತ. ನಾನೆಲ್ಲ ಗ್ರೀನ್ ಕಲರ್ ಬದನೆಕಾಯಿ ಇಟ್ಕೊಂಡಿನಿ. ಇದು ಬ್ಲೂನು ಬರುತ್ತೆ, ಗ್ರೀನು ಬರುತ್ತೆ, ಉಳುಕೆಲ್ಲ ಇರುತ್ತೆ. ಸೊ ಎಲ್ಲ ಕ್ಲೀನಾಗಿ ಹೆಚ್ಕೊಂಡು ವಾಶ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ. ಈ ಕಡೆ ನಾನು ಅರ್ಧ kg ಬದನೆಕಾಯಿಗೆ 8 ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬದನೆಕಾಯಿ ತಗೊಂಡಿರ್ತೀರೋ ಅಷ್ಟ್ರ ಮೇಲೆ ಡಿಪೆಂಡ್, ಹುಳಿ ಇರುತ್ತೆ. ಹಂಗಾಗಿ ನಾನು 8 ಟೊಮೊಟೊ ತಗೊಂಡಿನಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಖಾರ ಇರೋದ್ರಿಂದ 17ರಿಂದ 18 ಮೆಣ್ಸಿಕಾಯಿ ತಗೊಂಡಿನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ನಾನು ಈ ಪಾತ್ರೆನ ಇಟ್ಕೊತಿದ್ದೀನಿ. ಇದು ಚೆನ್ನಾಗಿ ಕುದಿಸ್ಬೇಕು. ಸೊ ಇದಕ್ಕೆ ಉಪ್ಪು ಗಿಪ್ಪು ಏನು ಹಾಕ್ಬೇಡಿ. ಈ ಕಡೆ ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಇದ್ರೆ ಹಾಕ್ಕೊಳ್ಳಿ. ಇದು ಯಾವ ಕಾಳು ಅಂತ ನಿಮಗೆ ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಈ ಕಡೆ ಬೆಳ್ಳುಳ್ಳಿನೂ ಕಟ್ ಮಾಡ್ಕೊಂಡಿದ್ದೀನಿ ಚಾಕೊಳಗೆ, ಓಕೆನಾ. ಇವಾಗ ಇದು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ಸೊ ನಿಮಗೂ ಸಾಂಬಾರು ತಿಂದು ಬೇಜಾರಾಗಿರುತ್ತಲ್ಲ, ಅದಕ್ಕೆ ನಿಮ್ಮ ಮುಂದೆ ಹೊಸ ರೆಸಿಪಿ ತೊಗೊಂಬಂದಿದ್ದೀನಿ. ಇವಾಗ ಅದೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಟೊಮೊಟೊ ಹಣ್ಣಿಂದೆಲ್ಲ ಸಿಪ್ಪೆ ಹೊರಗೆ ಬಂದಿದೆ ಅಂದರೆ ಈ ಥರ ಜಲ್ದಿಯಲ್ಲಿ ನೀವು ಸೋಸ್ಕೊಳ್ಳಿ. ಒಂಚೂರು ನೀರಿರಬಾರ್ದು. ನೀರು ಹಾಕಿ ಮಾಡೋಂಗೆ ಇಲ್ಲ, ಇದೆಲ್ಲ ಎಣ್ಣೆಯಲ್ಲೇ ಮಾಡೋದು. ಸೊ ಒಂದ್ಸಲ ಟ್ರೈ ಮಾಡಿ. ಮುದ್ದೆ, ಚಟ್ನಿ ಇದೆಲ್ಲ ಹಳ್ಳಿ ಸ್ಟೈಲ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೀವು ಯಾವ್ಯಾವ ಥರ ಚಟ್ನಿ ಮಾಡ್ತೀರಾ ಅಂತಲೂ ನೀವು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇದು ಚೆನ್ನಾಗೆಲ್ಲ ಸ್ನ್ಯಾಶ್ ಮಾಡ್ಕೊಂಡು ಈ ಕಾಳನ್ನ ಹುರ್ಕೊತಿದ್ದೀನಿ. ಈ ಕಾಳಲ್ಲಿ ನೀವು ಏನೇನು ಪಲ್ಯ ಮಾಡ್ತೀರಾ, ಸಾಂಬಾರು ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕಾಳು ನೇಮ್ ಏನು ಅಂತ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಸಹ ತಿಳಿಸಿ, ಓಕೆನಾ, ಯಾವುದು ಅಂತ. ನಿಮಗೆ ಯಾವ ಥರ ತಿಂಡಿ ಬೇಕು ಹೇಳಿ, ಆ ಥರ ಮಾಡಿಕೊಡ್ತೀನಿ, ವಿಡಿಯೋ ಮಾಡ್ತೀನಿ. ಸೊ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಸಾಸಿವೆ ಇದ್ದರೆ ಟೇಸ್ಟು. ಅದು ಸಾಸಿವೆ ಎಲ್ಲ ಚಟಪಟ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಫ್ರೈ ಆದ ತಕ್ಷಣ, ಸ್ವಲ್ಪ ರೋಸ್ಟ್ ಆದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಸೊ ಕೆಲವೊಬ್ಬರು ಹೇಳ್ತಾ ಇರ್ತೀರಾ, ನಿಮ್ಮಮ್ಮ ಅಡುಗೆ ಮಾಡೋದು, ನೀನು ವೀಡಿಯೋ ಮಾಡೋದು ಅಂತ. ಸೊ ನೀವು ಬಂದು ನೋಡಿದ್ದೀರಾ? ನೋಡಿಲ್ಲ ಅಂದರೆ ಸುಮ್ಮನೆ ಮಾತಾಡಬೇಡಿ ಗೈಸ್, ಅಷ್ಟೇ ನಾನು ಹೇಳೋದು. ಲ್ಯಾಗ್ ಮಾಡಲ್ಲ ಇದನ್ನೇ ನಾನೇನು. ಇವಾಗ ಕಾಳು ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿದ್ದೆ 2 ನಿಮಿಷ. ನೆಕ್ಸ್ಟು ನಾವು ಈ ಕಡೆ ಮೆತ್ತಗೆ ಮಾಡ್ಕೊಂಡಿದ್ವಲ್ಲ, ಅದನ್ನು ಬದನೆಕಾಯಿ ಮತ್ತು ಟೊಮೊಟೊ, ಹಸಿಮೆಣ್ಸಿಕಾಯಿ ಅದನ್ನು ಸಹ ಇದ್ರೊಳಗೆ ಹಾಕಿ ಚೆನ್ನಾಗಿ ಗೂರಾಡ್ತಾಯಿದ್ದೀನಿ. ಇದು ಮುದ್ದೆ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಬಿಸಿ ಬಿಸಿ ಅನ್ನ, ತುಪ್ಪ ಹಾಕ್ಕೊಂಡು ತಿನ್ನಿ. ನಿಜವಾಗ್ಲೂ ಟೇಸ್ಟ್ ಮಸ್ತಾಗಿರುತ್ತೆ. ಮನೇಲಿ ಮಾಡಿರೋ ಅಂಥದ್ದು ಸಾಂಬಾರು ಪೌಡರ್. ನಮ್ಮದು ಸಾಂಬಾರು ಪೌಡರು ರೆಸಿಪಿ ಇಷ್ಟರಲ್ಲೇ ಹಾಕ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಲಾಸ್ಟ್ ಹೆಚ್ಚಿಗೆ ಕೊತ್ತಂಬರಿ ಹಾಕಿದ್ದೀನಿ. ಸಕ್ಕತ್ತಾಗಿರುತ್ತೆ ಗೈಸ್, ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮತ್ತು ಅನ್ನ ತಿನ್ನಲಿಲ್ಲ, ಯಾಕಂದರೆ ನಂಗೆ ಹೊಟ್ಟೆ ಫುಲ್ ಆಗಿತ್ತು, ರೊಟ್ಟಿ ತಿಂದೆ. ಬಾಯ್.